ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಇಷ್ಟು ದಿನ ಯಾವುದಾದ್ರೂ ಬಲವಾದ ಕಾರಣ ಸಿಗ್ಲಿ ಅಂತ ಕಾಯ್ತಿದ್ದೆ. ಈಗ ಆ ಟೀಚರ್ ಟೀಸಿನ ಹರಿದಾಕೋ ಸಮಯ ಬಂದಿದೆ. ಅವಳಿಗೆ ತುಂಬ ಮರ್ಯಾದೆ ಕೊಡೋ ಸ್ಕೂಲಿಗೆ ಹೋಗಿ ನಾಳೆ ನಾನೇ ಅವಳ ಮರ್ಯಾದೆ ತೆಗಿತೀನಿ. ಬಾಲು, ಯಾಕೆ ಇವತ್ತು ಇಷ್ಟೇ ಜನ ಇದ್ದೀರಾ? ಎಲ್ಲ ಎಲ್ಲಿ ಹೋದ್ರು? ಮೇಡಮ್, ಗೋಪಿ ಅವ್ರ ಮಾವನ ಮದುವೆಗೆ ಹೋಗೋರು ಎಲ್ಲರೂ. ಸರಿ, ಪಾಠ ಕಂಟಿನ್ಯೂ ಮಾಡೋಣ. ಹಾಗಿದ್ರೆ ಯಾವತ್ತು ತಂದೆ ಮಾತಿಗೆ ತಪ್ಪದೇ ಇರೋ ರಾಮ ಕಾಡಿಗೆ ಹೊರಡಕ್ಕೆ ಒಪ್ಕೊಂಡಾಗ ಲಕ್ಷ್ಮಣ ತಾನೂ ಜೊತೆಗೆ ಬರ್ತೀನಿ ಅಂತ ಹೇಳ್ತಾನೆ. ರಾಮ ಎಷ್ಟೇ ಹೇಳಿದ್ರು ಲಕ್ಷ್ಮಣ ಕೇಳೋದೇ ಇಲ್ಲ. ಅಣ್ಣ ಇದ್ದ ಕಡೆ ನಾನು ಇರಬೇಕು, ಅದು ನಾಡಾಗಲಿ ಕಾಡಾಗಲಿ ಅಂತ ಜೊತೆಗೆ ಹೊರಡ್ತಾನೆ. ಆದ್ರಿಂದನೇ ರಾಮ ಲಕ್ಷ್ಮಣ ಅಂತ ಸೋದರ ವಾತ್ಸಲ್ಯ ಇನ್ಯಾರಲ್ಲೂ ಇಲ್ಲ ಅಂತ ಹೇಳ್ತಾರೆ. ವಾರೇ ವಾ, ಸೋದರರ ವಾತ್ಸಲ್ಯ. ಅಣ್ಣ ತಮ್ಮಂದ್ರ ಮಧ್ಯೆ ಮನಸ್ತಾಪ ತಂದಿಟ್ಟು ಇಲ್ಲಿ ಮಕ್ಕಳ ಮುಂದೆ ದೊಡ್ಡದಾಗಿ ರಾಮ ಲಕ್ಷ್ಮಣರ ಪಾಠ ಮಾಡ್ತಿದ್ಯಾ? ಈ 4 ಗೋಡೆ ಮಧ್ಯೆ ಮಾತ್ರ ಪಾಠ ಮಾಡೋದಾ? ಹೊರಗಡೆ ನಿನ್ ಮನ್ಸಿಗೆ ಬಂದಾಗ ಆಡ್ತ್ಯಾ? ನೋಡು, ನಿನ್ನ ಮೇಸ್ಟ್ರಿಗಿರಿನ ಇಲ್ಲಿ ಮಾತ್ರ ಇಟ್ಕೋ. ನಿನ್ನ ಬುದ್ಧಿವಂತಿಕೆ ಏನಾದರೂ ಹೊರಗಡೆ ತೋರ್ಸೋಕೆ ಬಂದ್ಯೋ, ನಿನ್ನ ಬುದ್ಧಿನೂ ಇರೋದಿಲ್ಲ, ನೀನು ಕಲ್ತಿರೋದನ್ನು ಹೇಳೋದಕ್ಕೆ ಈ ಸ್ಕೂಲೂ ಇರೋದಿಲ್ಲ. ಹಾಗೆ ಮಾಡ್ತೀನಿ. ಎಷ್ಟು ಧೈರ್ಯ ಐತೆ ದೊಡ್ಡ ಮನೆಗೆ ಬೆರಳು ಮಾಡ್ತೀಯ ನೀನು? ನೋಡಿ ಮೇಡಮ್, ನನಗೆ ಯಾವ ಮಂತ್ರದ ಮೇಲೂ ಬೆರಳು ಮಾಡಿ ತೋರಿಸ್ಬೇಕು ಅನ್ನೋ ದ್ವೇಷ ಇಲ್ಲ. ಆದರೆ ಈ ಪ್ರಶ್ನೆ ಮಕ್ಕಳ ಜೀವದ ಬಗ್ಗೆ. ರ್ಯಾಶಾಗಿ ಡ್ರೈವ್ ಮಾಡಿದ್ರಿಂದ ಮಕ್ಕಳಿಗೇನಾದ್ರು ಆಗಿದ್ರೆ ಆಗಿದ್ರೆ ಏನು? ಯಾರಾದ್ರೂ ಸತ್ತೋದ್ರ ಈಗ? ಒಂದು ವೇಳೆ ಸತ್ತು ಹೋಗಿದ್ರು ನಾನು ನೋಡ್ಕೋತಿದ್ದೆ. ನೀನೇನೋ ಒಂದೆರಡು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಮಾವನವ್ರು ಹೊಗಳಿದ ಮಾತ್ರಕ್ಕೆ ತಲೆ ಮೇಲೆ ಹತ್ತು ಕೂತ್ಕೊಳ್ಳೋಕೆ ನೋಡ್ತಿದ್ಯಾ? ರಾಮು ಬಾವ ನಿಂಗೆ ಪರಿಚಯ ಇದ್ದಾರೆ ಅಂತ ದೊಡ್ಡ ಮನೆ ಕಟ್ಟಿಗಿರೋಕೆ ಬಂದಿದ್ಯಾ ನೀನು? ಪ್ಲೀಸ್, ಮಕ್ಕಳ ಮುಂದೆ ಬಾಯ್ ಮುಚ್ಚು. ನೋಡು, ಅಣ್ಣ ತಮ್ಮಂದಿರ ಮಧ್ಯೆ ಮತ್ತೆ ದೊಡ್ಡ ಮನೆ ಕಡೆ ಏನಾದರೂ ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತು ಹಾಕ್ಬಿಡ್ತೀನಿ. ನಿಮ್ಮ ಅಪ್ಪ ಅಮ್ಮ ಏನಾದರೂ ನಿಂಗೆ ಸ್ವಲ್ಪನಾದರೂ ಸಂಸ್ಕೃತಿ ಅಂತ ಹೇಳ್ಕೊಟ್ಟಿದ್ರೆ ಅದನ್ನ ಉಳಿಸ್ಕೋ. ನಮ್ಮ ರಾಮು ಬಾವ ಸಾಧು ಇದ್ದಾರೆ ಅಂತ ಅವ್ರನ್ನ ನಿನ್ನ ಕೈ ಬೊಂಬೆ ಮಾಡ್ಕೊಳಕ್ ನೋಡ್ತಿದ್ಯಾ? ಟೀಚರ್ ಅಂದ್ರೆ ಮಾದರಿ ಆಗಿರ್ಬೇಕು, ಹೀಗೆ ಮಾಟಗಾತಿ ಆಗಲ್ಲ. ಅಮರೆ, ನಾನು ಮೇಡಮ್ಗೆ ಬುದ್ಧಿ ಹೇಳ್ತೀನಿ ಅಮರೆ. ಅಮರೆ, ಅಮ್ಮ, ಎಲ್ಲಿಂದ ಕರ್ಕೊಂಬರ್ತೀರಿ ಇಂಥವ್ರನ್ನ? ಒಸಿ ಬುದ್ಧಿ ಹೇಳಿ. ಡಿಗ್ರಿ ಮೇಡಮ್, ಇದು ಶಾನೇನೆ ಆಯ್ತು. ನಿನ್ನ ಪರ್ಸನಲ್ ಕೆಲಸಕ್ಕೆ ನನ್ನನ್ನು ಯಾಕೆ ಉಪಯೋಗಿಸ್ಕತ್ಯಾ? ನಿನ್ನಿಂದ ಇಲ್ದಿರೋ ತಲೆನೋವನ್ನ ನನ್ನ ತಲೆ ಮೇಲೆ ಹೇಳ್ಕೋಬೇಕಾಗೈತೆ. ಅಣ್ಣ ತಮ್ಮಗಳ ಮಧ್ಯೆ ಜಗಳ ತಂದಿಟ್ಬಿಟ್ಟಲ್ಲ, ನಾಚಿಕೆ ಆಗಕ್ಕಿಲ್ವಾ ನಿನಗೆ? ಜಾನಕಿ, ಅಶೋಕನ ಮೇಲೆ ಹೊಸಿ ಸ್ಯಾನೇನೆ ಕೋಪ ಮಾಡ್ಕೊಂಡೆ ಅನ್ಕೊಳ್ಳಿ. ಆದರೂ ಅವ್ನು ಮಾಡಿ ಸರಿನಾ? ಬತ್ತಾ ಅವ್ನು ಕೊಡ್ತಾ ಸ್ಯಾನೆ ಆಯ್ತೈತೆ. ಮೇಡಮ್ ಜಾಗದಾಗೆ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಕುಡ್ಕ ಬಂದು ತೆಪ್ಪ ಗಾಡಿ ಓಡಿಸಿ ಬೋದ್ಬಿಟ್ಟವನೆ.
ನಂಗೆ ತಲೆ ಕಟ್ಟೋಗ್ಬಿಡ್ತು. ಹಿಂಗೆ ಯಾಕಣ ತಲೆ ಕೆಡ್ತು? ಲೇ ಪೆದ್ದ, ಅವನು ಕುಡ್ಕ ಬಂದು ಮೇಡಮ್ ತಾವ್ ಜಗಳ ಮಾಡೋನ್ಕಲ್ಲ, ಅವ್ನಿಗೆ ಹೆಂಗೆ ತಿಳಿಸಿ ಹೇಳೋದು ಅಂತಲೇ ಗೊತ್ತಾಯ್ತಿಲ್ಲ. ಯಾರ್ಯಾರು ಹೇಳ್ಬೇಕು ಅವರೇ ಹೇಳ್ತಿಲ್ಲ. ಯಾರ್ಲಾ? ಇನ್ಯಾರಣ ಅದಕ್ಕೆನಯ್ಯ. ಅಲ್ಲ, ಗಂಡನ ವಸಿ ಬಸ್ಸಲ್ಲಿ ಇಟ್ಕೊಂಡಿದ್ರೆ ಸರಿ ಹೋಯ್ತಿತ್ತು. ಅವ್ರು ನೋಡಿದ್ರೆ ಲೇ, ಅದಕ್ಕೆ ಬಗ್ಗೆ ತೆಪ್ಪಾಗಿ ಮಾತಾಡ್ತಿದ್ಯಾಕಲ್ಲ. ಅವರೆಲ್ಲ ಮಾಡ್ತಾರೆ ಪಾಪ. ಅವರು ಪಟ ಅಂತ ಮಾತಾಡ್ಬಿಡ್ತಾರೆ ಅಷ್ಟೇ. ಮನ್ಸ್ನಾಗೆ ಸ್ಯಾನೆ ಒಳ್ಳೆಯವರು. ಅವರಿಂದನೇ ಈ ದೊಡ್ಡ ಮನೆ ಹಿಂಗಿರೋದು. ಮೇಡಮ್ ಅಷ್ಟೇ ಅವ್ರ ಥರನೇಯ. ಅವ್ರಿಗೆ ಸಂಬಂಧಗಳನ್ನ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಕ್ಕಲ್ಲ. ಅಲ್ಲ, ಈಗ ದಿಢೀರಂತ ಯಾಕೆ ಮೇಡಮ್ ಬಗ್ಗೆ ಮಾತಾಡ್ತಿದ್ಯಾ? ನಾನೊಂದು ಹೇಳಲಾ? ಈ ಸುಮ್ಕೆ ಮೇಡಮ್ನೇ ಲಗ್ನ ಆಗ್ಬಿಡು ರಮಣ. ಲೇ, ಕೊಡ್ತೀನಿ ನೋಡು. ಅಲ್ಲ, ಕಣ್ಣು ಮುಚ್ಚಿದ್ರೆ ಅವರೇ ಕಾಣ್ತಾರಲ್ವೇ, ಅದಕ್ಕೆ ಹೇಳ್ದೆ. ಅದೇನೋ ಸರಿನೇಕಲ್ಲ. ಆದರೆ ಮೇಡಮು ತೆಪ್ಪು ಹಿಡಿಯ ಕೊಟ್ಬಿಟ್ಟವ್ರೆ. ಏನು ಯಾವಾಗಲೂ ತಪ್ಪಾಗೆ ಆಯ್ತಾಯ್ತಾ? ನಂಗೆ ಯಾಕೋ ಸರಿಯಾಗಿ ಹೇಳೋರೆ, ನಿಂಗೆ ಸರಿಯಾಗೆ ಕಾಣ್ತೈತೆ ಅಂತ ಅನ್ನಿಸ್ತೈತೆ. ಬೇಕಾರೆ ಇನ್ನೊಂದು ಕಿತ್ತ ಕಣ್ಣು ಮುಚ್ಚಿ ನೋಡು. ಏಯ್ ಬೇಡ ಬೇಡ. ಹಂಗಾರೆ ಒಂದು ಕೆಲಸ ಮಾಡು, ಸೀದಾ ಮೇಡಮ್ ಹೋಗಿ ನೀವೇ ಕಾಣ್ತಿದ್ದೀರಾ ಅಂತ ಹೇಳ್ಬಿಡು. ನಾನು ಅದೇ ಯೋಚನೆ ಮಾಡ್ತಿದ್ದೆಕಲ್ಲ ಮಂಜ. ಇವತ್ತು ಸ್ಕೂಲ್ ಬಿಟ್ಮ್ಯಾಕೆ ಹೋಗಿ ಕೇಳಿ ಎಲ್ಲ ಫೈನಲ್ ಮಾಡ್ಬಿಡೋದೆ. ಓ ನಮಸ್ತೆ ಮೇಡಮ್. ಇಲ್ಲ ಎಲ್ಲ ಮೇಡಮು ಅಯ್ಯ ಬಡ್ಡಿ ಆದ್ಮೇಲೆ ನಂಗೆ ಬುದ್ಧಿನೇ ಇಲ್ಲ. ಹಳ್ಳಿಲಿ ಹೇಗಿರಬೇಕು ಅಂತ ಸ್ವಲ್ಪನಾದರೂ ಗೊತ್ತಿರಬೇಕಾಗಿತ್ತು. ನಂದೇ ತಪ್ಪು. ಬೇಡ್ದಿರೋ ವಿಷಯಕ್ಕೆ ತಲೆ ಹಾಕಿದ್ರೆ ಹೀಗೆ ಆಗೋದು. ದೊಡ್ಡ ಮನೆಯವ್ರ ಬಗ್ಗೆ ಊರಲ್ಲಿ ಯಾರಾದರೂ ತಪ್ಪು ಮಾತಾಡ್ತಾರಾ? ನಾನು ಮಾತ್ರ ಯಾಕೆ ಮಾತಾಡಬೇಕಾಗಿತ್ತು? ಅವ್ರು ತಪ್ಪೇ ಮಾಡಿದ್ರು ದೊಡ್ಡ ಮನೆಯವ್ರೇನೆ. ಬೇಡ, ಇನ್ಮೇಲೆ ರಾಮೂರ್ ಹತ್ರ ಮಾತಾಡೋದು ಸಹ ಬೇಡ. ನನ್ನಿಂದ ಅವರಲ್ಲಿ ಯಾಕೆ ಜಗಳ? ಜಾನ್ಕಿ, ಜಾನ್ಕಿ ನಿಂತ್ಕೋ. ಜಾನ್ಕಿ, ನಾನು ಕೂಗ್ತಾನೆ ಇದ್ದೀನಿ. ಎಲ್ಲಿದೆ ನಿನ್ ಗಮನ? ಸಾರಿ ಅನು. ಜಾನ್ಕಿ, ನಾನು ಹೇಳೋದ್ ಕೇಳು. ಬೆಳಗ್ಗೆ ಆಗಿದ್ ಯಾವುದನ್ನು ಮನ್ಸಿಗೆ ಹಚ್ಕೋಬೇಡ. ನಂದಿತವ್ರ ಸ್ವಭಾವನೇ ಹಾಗೆ. ಅವ್ರಿಗೆ ಅವ್ರ ಮಾತಲ್ಲಿ ಹಿಡಿತಾ ಇರಲ್ಲ. ತುಂಬಾ ಸಲೀಸಾಗಿ ಎಲ್ರೂ ಮನ್ಸನ್ನು ನೋಯಿಸ್ಬಿಡ್ತಾರೆ. ಅವ್ರು ಮಾಡಿದ ತಪ್ಪೆ. ಇಲ್ಲ ಅನು, ತಪ್ಪು ನಂದೆ. ಹಾಗೆ ಹೇಳ್ಬೇಡ ಜಾನ್ಕಿ. ನೀನೇ ಹೇಳ್ತಿದ್ಯಲ್ಲ, ನಮ್ ಕೆಲ್ಸ ನಾವು ಕರೆಕ್ಟಾಗಿ ಮಾಡಿದ್ರೆ ಯಾರಿಗೂ ಹೆದರೋದ್ ಬೇಕಾಗಿಲ್ಲ ಅಂತ. ನೀನ್ ನಿನ್ ಕೆಲ್ಸನ್ ಮಾಡಿದ್ಯಾ, ಚಿಂತೆ ಮಾಡ್ಬೇಡ. ವೆರಿ ಸಾರಿ ಅನು. ನನಗಿವಾಗ ಮಾತಾಡೋಕ್ಕಾಗಲ್ಲ. ಮನೆಗೆ ಹೋಗ್ಬೇಕು. ಬಾಯ್. ಒಂದ್ ನಿಮಿಷ ಜಾನ್ಕಿ. ಮೇಡಮ್ ಮೇಡಮ್ ಒಂದು ನಿಮಿಷ. ಮೇಡಮ್ ನಿಂತ್ಕೊಳ್ಳಿ. ಶಾನೆ ಇಂಪಾರ್ಟೆಂಟು. ಒಂದು ದೊಡ್ಡ ಎಡವಟ್ಟು ಆಗ್ಬಿಟ್ಟೈತೆ. ಇದನ್ನ ನೀವು ಬಿಡ್ಸಿ ಹೇಳಲೇಬೇಕು. ರಾಮೋರೆ, ಇವಾಗ ನನ್ನಿಂದ ಮಾತಾಡೋಕ್ಕಾಗಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಬೇಕು. ಅಯ್ಯೋ ಮೇಡಮ್, ಕೆಲಸ ಇದ್ದುದ್ದೆ. ಇದನ್ನ ಮೊದಲು ತಿಳಿಸಿ ಹೇಳ್ಬಿಟ್ಟು ಹೋಗಿ. ಬೇಡ, ಇವಾಗ ಬೇಡ ಪ್ಲೀಸ್. ಮೇಡಮ್ ಶಾನೆ ಇಂಪಾರ್ಟೆಂಟು. ಕ್ಷಮಿಸಿ ಜಾನಕಿ ಅವರೇ. ನಿಮಗೆ ಹೇಗೆ ಹೇಳಲಿ? ಇವಾಗ ನನ್ನಿಂದ ಮಾತಾಡೋಕ್ಕಾಗಲ್ಲ ಪ್ಲೀಸ್. ಯಾಕಾಗಕ್ಕಿಲ್ಲ ಮೇಡಮ್? ನೀವು ಕೊಟ್ಟರೆ ಐಡಿಯಾ ಬೇಡ, ಬೇರೆ ಏನಾರ ಕೊಡಿ. ನೀವು ಹೇಳ್ದಂಗೆ ಜೋಡಿ ಹಕ್ಕಿ ಕಾಣ್ತೈತಿ ಅಂತ ಕಣ್ಣು ಮುಚ್ಕೊಂಡ್ರೆ ಯಾರು ಕಾಣ್ತಾವ್ರೆ ಗೊತ್ತಾ? ಪ್ಲೀಸ್ ಪ್ಲೀಸ್ ರಾಮೋರೆ, ಅರ್ಥ ಮಾಡ್ಕೊಳ್ಳಿ. ನನ್ನಿಂದ ಏನೂ ಮಾತಾಡೋಕ್ಕಾಗಲ್ಲ. ಯಾಕೆ ಮೇಡಮ್ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಇನ್ನೂ ಏನೂ ಆಗೋದು ಬೇಡ ಪ್ಲೀಸ್. ಇನ್ಮೇಲೆ ನನ್ನ ಹತ್ರ ಮಾತಾಡಬೇಡಿ. ನಾನು ಇವಾಗ ಏನು ತೆಪ್ಪು ಮಾತಾಡಿದೆ? ಓ, ರೋಡಾಗಿ ಈ ಥರ ಅಡ್ಡ ಆಗ್ತಿ ಅಂತಲೇ. ಸರಿ, ನಂಗೆ ಕ್ಷಮಿಸ್ಬಿಡಿ. ಅದಕ್ಕಲ್ಲ, ನನ್ನಿಂದ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಬೇಡ. ಅಣ್ಣ? ಓ, ಅಸೋಕು ನಿಸ್ಯನಾ? ಅದನ್ನ ನಾನು ಮರ್ತೋದೆ, ಅವನು ಮರ್ತೋದ. ನೀವ್ಯಾಕೆ ಚಿಂತೆ ಮಾಡ್ತೀರಾ? ನಿಮಗೆ ಅರ್ಥ ಆಗಲ್ಲ. ಮೇಡಮ್,
ಅಶೋಕನ್ನ ಚಿಕ್ಕ ವಯಸ್ಸಿನ ನೋಡ್ತೀವಿ. ಅವನಿವತ್ತು ಕೋಪ ಮಾಡ್ಕೊಂಡ್ರೆ ನಾಳೆಗೆ ಸರೋಗ್ಬಿಡ್ತಾನೆ. ನೀವೇನು ಚಿಂತೆ ಮಾಡಬೇಡಿ. ನಾನು ಹೇಳಿದ್ನಲ್ಲ, ಇನ್ಮೇಲೆ ನನ್ನ ಹತ್ರ ಮಾತಾಡಬೇಡಿ, ನನ್ನ ಹಿಂದೆನೂ ಬರಬೇಡಿ. ಬನ್ನಿ ಯಜಮಾನ್ರೆ, ಸ್ವಲ್ಪ ಬಾಯಿ ಸಿಹಿ ಮಾಡ್ಕೊಳ್ಳಿ. ಅರೆ, ಬಾಯಿ ಸಿಹಿ ಮಾಡ್ಕೊಳ್ದಿದ್ರು ಪರವಾಗಿಲ್ಲ, ಮುಖ ಯಾಕೆ ಕಹಿ ಮಾಡ್ಕೊಳ್ಬೇಕು? ಎಲ್ಲ ಗೊತ್ತಿದ್ರು ನಾನು ಕೇಳ್ತಿದ್ಯಾ? ನನ್ನ ಮಾನ ನಾ ಮೇಡಮ್ ಹರಾಜ್ ಹಾಕಿದ್ದಾಳೆ. ನೀನು ನೋಡಿದ್ರೆ ಚಾಕ್ಲೇಟ್ ತಿಂತ ಕೂತ್ಕೊಂಡಿದ್ಯಾ. ಹರಾಜಾಕಿರೋ ಬೆಲೆಗೆ ಬಡ್ಡಿ ಸಮೇತ ಲೆಕ್ಕ ಚುಕ್ತಾ ಮಾಡಿ ಬಂದಿದ್ದೇನೆ. ಏನು ಹಾಗಂದ್ರೆ? ನಿಜವಾಗ್ಲೂನಾ? ಹೌದು, ಸುಮ್ಮನೆ ಎಗರಾಡೋದಕ್ಕೆ ನಾನೇನು ನಿಮ್ಮ ಥರ ಟುಸ್ ಪಟಾಕಿನ. ಏನು ಮಾಡಿದ್ಯಾ ನಂದಿ? ಏನು ಮಾಡಲಿಲ್ಲ ಅಂತ ಕೇಳಿ. ಇಡೀ ಕ್ಲಾಸಲ್ಲಿ ಎಲ್ಲರ ಮುಂದೆ ಅವಳಿಗೆ ಹೇಗೆ ಬೆಂಡತ್ತಿದ್ದೀನಿ ಅಂದರೆ ಅವಳ ಮನಸ್ಸಲ್ಲೇ ಅನ್ಸಿರ್ಬೇಕು, ಬೇಕಿದ್ರೆ ಒಂದು 2 ಏಟು ಒಡೆದು ಬಿಡಲಿ, ಆದರೆ ಈ ಥರ ಮಾತ್ರ ಮಾತಾಡಬೇಡಿ ಅಂತ. ಹೌದಾ? ಅಂಥದ್ದು ಏನು ಮಾತಾಡಿದೆ ನಂದಿ? ನಾನು ಇರಬೇಕಾಗಿತ್ತು. ಹಾಂ, ನೋಡೋಕೆ, ನೀನು ಮಾತಾಡೋದನ್ನ ನೋಡೋಕೆ. ಸತ್ ಹೆಣ ಥರ ಬಿದ್ದಿದ್ರಿ. ಎಷ್ಟು ಸಲ ಎಪ್ಸೋದು? ನಿನ್ನೆ ಕಡಿಮೆನ ಆಡಿದ್ರಿ ನೀವು. ಅದು ತಲೆ ಸ್ವಲ್ಪ ಭಾರವಾಗಿತ್ತು. ನಿನ್ನೆ ಏನು ಮಾಡಿದ್ನೋ ಸ್ವಲ್ಪನೂ ನೆನಪೇ ಇಲ್ಲ. ಒಳ್ಳೆಯದೇ ಆಯಿತು. ಏನು? ಅದೇ ಆ ಟೀಚರಿಂದ ನಿಮಗೆ ಅವಮಾನ ಆಗಿದ್ದು ಒಳ್ಳೆಯದೇ ಆಯಿತು ಅಂತ. ಯಾಕೆ? ನಿಮ್ಮಿಂದ ಆ ಟೀಚರ್ಗೆ ಪಾಠ ಕಲಿಸೋ ಅವಕಾಶ ಸಿಕ್ತಲ್ಲ, ಅದಕ್ಕೆ. ಇನ್ನು ಮೇಲೆ ಅವಳು ನಿಮ್ಮ ತಂಟೆಗಿರಲಿ, ಭಾವನ ನೆರಳು ತಾಕೋಲ್ಲ. ಅವರಿಬ್ಬರು ಮಾತಾಡೋದೇ ಇಲ್ಲ ಅಂದಮೇಲೆ ಅವಳಿ ಮನೆಗೆ ಸೊಸೆ ಆಗೋದು ಎಲ್ಲಿಂದ ಬಂತು? ಏನ ಸೊಸೆನಾ? ರೀ, ನಿಮಗೆಲ್ಲ ಮತ್ತೆ ಹೇಳೋಕ್ಕಾಗೋದಿಲ್ಲ. ಸರಿ, ಹೆಂಗೋ ಒಂದು. ಅವಳನ್ನ ನೀನು ಬಿಟ್ಟರೆ ಬೇರೆ ಯಾರೂ ಪಳಗಿಸೋಕೆ ಆಗ್ತಿರ್ಲಿಲ್ಲ. ಸೂಪರ್ ನದಿ ನೀನು. ಓಹೋ, ಇದು ಇವಾಗ ಗೊತ್ತಾಗ್ತಿದ್ಯಾ ನಿಮಗೆ? ಕುಡ್ದಿರೋದು ಈಗ ಇಳ್ದಿರ್ಬೇಕು. ನನ್ನ ಬೆಲೆ ಏನು ಅನ್ನೋದು ಹೇಗೆ ನಿಮಗೆ ಇವಾಗ ಗೊತ್ತಾಗ್ತಿದ್ಯೋ ಅದೇ ರೀತಿ ಮಾವನವ್ರಿಗೂ ಈ ನಂದಿತಾ ಅಂದರೆ ಏನು ಅನ್ನೋದನ್ನು ತೋರಿಸ್ತೀನಿ. ಏನಾಯಿತು ಮೇಡಮ್ಗೆ? ನೆನ್ನೆ ಆ ಥರ, ಇವತ್ತು ಈ ಥರ. ಇಲ್ಲಿ ಗಂಟ ಯಾವತ್ತೂ ಹಿಂಗೆ ನಡ್ಕೊಂಡಿರಲಿಲ್ಲ. ಅವರಿಂದ ನನಗೂ ಅಶೋಕಂಗೂ ಜಗಳ ಆಗೈತಿ ಅಂತ ಅನ್ಕೊಂಡವ್ರೆ. ರಾಮಣ್ಣ, ರಾಮಣ್ಣ, ಇಲ್ಲಿದ್ದೀರಾ ನೀವು? ಒಳ್ಳೆಯದೇ ಆಯಿತು. ಏನಂತೆ ನಿಮ್ಮ ಮೇಡಮ್ಗೆ? ನಂತ ಮಾತಾಡಿದೆ, ಅಂಥ ಮೊದಲು ಜಗಳ ಆಗೋದು ಬೇಡ ಅಂತೇಳಿ ಸೀದಾ ಹೊಂಟೋಗ್ಬಿಟ್ರು. ಇನ್ಮ್ಯಾಕೆ ನಂತ ಮಾತಾಡೋಕ್ಕಿಲ್ವಂತೆ. ಅಂಥದ್ದೇನು ಮಾಡಿದೆ ನಾನು? ಅದೆಲ್ಲ ಅವಳಾಡಿರೋ ಮಾತಲ್ಲ ರಾಮಣ್ಣ. ಮತ್ತೆ ಇನ್ಯಾರು ಆಡಿದ್ದು? ಮಾತಾಡಿದ ಜಾನಕಿನೇ ಆಗಿದ್ರು. ಆ ಥರ ಮಾತಾಡೋದಕ್ಕೆ ಕಾರಣ ನಂದಿತಾ ಅಮ್ಮವರು. ಏನು ಅದಕ್ಕೇನಾ? ನಿಮ್ಗೆ ಜಾನಕಿ ಏನು ಹೇಳಿಲ್ವಾ? ಹೇಳಿಲ್ವಾ ಅಂದರೆ ಏನಾಯ್ತು? ಅದೇನಾಯ್ತು ಸೀದಾ ಹೇಳಿ. ಇವತ್ತು ನಂದಿತಾ ಅಮ್ಮವರು ಸ್ಕೂಲ್ ತಾವು ಬಂದಿದ್ರು. ಬಂದಿದ್ದು ಜಾನಕಿಗೆ ಹೇಗೆ ಬೇಕೋ ಹಾಗೆ ಬೈದಿದ್ದಾರೆ. ನೀನೇನೋ ಒಂದೆರಡು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಮಾವನವ್ರು ಹೊಗಳಿದ ಮಾತ್ರಕ್ಕೆ ತಲೆ ಮೇಲೆ ಹತ್ತು ಕೂತ್ಕೊಳ್ಳೋಕೆ ನೋಡ್ತಿದ್ಯಾ? ರಾಮು ಬಾವ ನಿಂಗೆ ಪರಿಚಯ ಇದ್ದಾರೆ ಅಂತ ದೊಡ್ಡ ಮನೆ ಕಟ್ಟಿಗಿರೋಕೆ ಬಂದಿದ್ಯಾ ನೀನು? ಟೀಚರ್ ಅಂದರೆ ಮಾದರಿ ಆಗಿರಬೇಕು.
ಹೀಗೆ ಮಾಟಗಾತಿ ಆಗಲ್ಲ. ಇಷ್ಟೆಲ್ಲ ನಡೆದೈತಾ? ಅದಕ್ಕೆ ಮೇಡಮ್ ನನ್ನ ಪಾಪ ಮಾಡ್ಕೊಂಡವ್ರೆ. ಇದನ್ನ ನಾನೇ ಸರಿ ಮಾಡ್ತೀನಿ, ಈಗಲೇ ಸರಿ ಮಾಡ್ತೀನಿ. ಶಾರದವ ಏನಾರಮ್ಮ, ಏನಾಯ್ತು? ಅದಕ್ಕೆ ಇಲ್ಲಿ ಅಶೋಕ, ಲೇ ಅಶೋಕ. ಬಾಬಾ, ಅದಕ್ಕೆ ಸ್ಕೂಲ್ ತಾವ ಹೋಗಿದ್ರಾ? ಹಾ ಹೋಗಿದ್ದೆ ಬಾಬಾ. ಮೇಡಮ್ ತಾವು ಮಾತಾಡಿದ್ರಾ? ಹೌದು ಬಾಬಾ, ಅವ್ರ ಜೊತೆ ಮಾತಾಡಕ್ಕೆ ನಾನು ಸ್ಕೂಲ್ ಹತ್ರ ಹೋಗಿದ್ದೆ. ಮಾತಾಡಕ್ ಹೋಗಿದ್ರಾ ಇಲ್ಲ ಜಗಳ ಮಾಡಕ್ ಹೋಗಿದ್ರಾ? ಜಗಳ? ಬಾಬಾ ಏನ್ ಹೇಳ್ತಿದ್ದೀರಾ ನೀವು? ನನ್ನ ಅಶೋಕನ್ನ ಬೇರೆ ಮಾಡಿದ್ರೆ ಮೇಡಮ್ಗೆ ಏನ್ ಸಿಗ್ತೈತೆ? ಹಾ, ಯಾಕೆ ಹಿಂಗ್ ಮಾಡಕ್ ಹೋದ್ರಿ? ಅದಕ್ಕೆ ಈ ಸ್ಕೂಲಲ್ಲಿ ಎಲ್ರ ಮುಂದೆ ಮೇಡಮ್ನ ಅವಮಾನ ಮಾಡೋಂಥದ್ದು ಏನಿತ್ತು? ಅಯ್ಯೋ, ನಾನು ಮಾತಾಡಿದ್ದು ಟೀಚರ್ಗೆ ಆ ರೀತಿ ಅರ್ಥ ಆಯ್ತಾ? ಬಾಬಾ, ನಾನು ಯಾವತ್ತಾದ್ರೂ ಹಾಗೆ ಮಾತಾಡ್ತೀನಾ? ಆ ಟೀಚರು 4 ಜನದ ಮುಂದೆ ಇವ್ರಿಗೆ ಅವಮಾನ ಮಾಡಿದ್ದಾರೆ. ಇವ್ರಿಗೊಂದು ಮಾತು ಅಂದ್ರು ಅಂದ್ರೆ ನನಗಂದ ಹಾಗಲ್ವಾ? ದೊಡ್ಡ ಮನೆ ಸೊಸೆ ನನಗೆ ಅವಮಾನ ಆದ್ರೆ ಈ ದೊಡ್ಡ ಮನೆಗೂ ಅವಮಾನ ಆದ ಹಾಗಲ್ವಾ? ಈ ವಿಷಯವಾಗಿ ನನಗೆ ಸ್ವಲ್ಪ ಕೋಪ ಇತ್ತು. ಅದಕ್ಕೆ ಹೋಗಿ ಟೀಚರ್ ಹತ್ರ ಒಂದು 4 ಪ್ರಶ್ನೆ ಕೇಳಿದೆ. ಇದ್ರಲ್ಲಿ ನನ್ನ ತಪ್ಪೇನಿದೆ ಬಾಬಾ? ಅದಕ್ಕೆ ಮುಂಚೆ ನಮ್ದು ಸರಿಗಾಯ್ತಾ ಅಂತ ನೋಡ್ಕೋಬೇಕಲ್ವೇ? ಇವನು ದ್ಯಾವಣ್ಣ ಸೇರ್ಕೊಂಡು ಸಂದ ಕುಡಿದ್ಬಿಟ್ಟು ಈ ಸ್ಕೂಲ್ ರಸ್ತೆಯಲ್ಲಿ ಎರ್ರಬಿರಿ ಗಾಡಿ ಬಿಟ್ಕೊ ಹೋಗವ್ರೆ. ಅದನ್ನ ಮೇಡಮ್ ತೆಪ್ಪು ಅಂತ ಹೇಳಿದ್ಕೆ ಮೇಡಮ್ಗೆ ಅನ್ಬಾರ್ದಂದವನೇ. ಅಂತ ಟೈಮಲ್ಲಿ ಯಾರಿಗೆ ಕೋಪ ಬರಲ್ಲ ಹೇಳಿ? ಅದ್ರಾಗ ಏನೈತಿ ತೆಪ್ಪು? ಕುಡ್ಕೊಂಡು ಗಾಡಿ ಓಡಿಸಿದ್ರ? ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಬಾವಾ. ರೀ, ಈ ವಿಷಯ ಮೊದಲೇ ನನ್ಗೆ ಹೇಳ್ಬೋದಿತ್ತಲ್ವಾ? ಬಾವಾ, ನ್ಯಾಯ ನಮ್ಮ ಕಡೆ ಇದೆ ಅನ್ಕೊಂಡೆ ನಾನು ಮಾತಾಡ್ದೆ ಬಾವಾ. ಆದ್ರೂ ನಾನು ಟೀಚರ್ನ ಏನೂ ಬೈಲಿಲ್ಲ. ಆ ಟೀಚರ್ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ಮೇಡಮ್ ಯಾವತ್ತು ತೆಪ್ಪಾಗಿ ಅರ್ಥ ಮಾಡ್ಕೊಂಡು ಮಾತಾಡೋರು ಅಲ್ಲ. ಅಲ್ಲಲ್ಲ, ನಾನು ಟೀಚರ್ ತಪ್ಪು ಅಂತ ಹೇಳ್ತಿಲ್ಲ ಬಾವಾ. ಇವ್ರೇನು ತಪ್ಪು ಮಾಡಿದ್ರೆ ಅದನ್ನ ಬಂದು ನೇರವಾಗಿ ನನಗೆ ಹೇಳ್ಬೋದಿತ್ತಲ್ವಾ? ಅದನ್ನ ತಂದು ನಿಮ್ಮ ಹತ್ರ ಹೇಳಿ ನಿಮಗೂ ನಿಮ್ಮ ತಮ್ಮಂಗೂ ಮನಸ್ತಾಪ ಯಾಕೆ ಅಂತ ನಾನೇ ನೇರವಾಗಿ ಹೋಗಿ ಆ ಟೀಚರ್ಗೆ ಕೇಳಿದೆ ಅಷ್ಟೇ. ಬೇಕಿದ್ರೆ ಇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಬಾವಾ. ಯಾವುದೇ ಕಾರಣಕ್ಕೂ ಆ ಟೀಚರ್ಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಬಾವಾ. ಅದಕ್ಕೆ ಹಿಂಗೆಲ್ಲ ಮಾಡಬೇಡಿ ಬಾವಾ. ನಿಮ್ಗೆ ಈಗಲೂ ನಂದೇ ತಪ್ಪು ಅಂತ ಅನಿಸ್ತಿದ್ರೆ ನಾನು ಈಗಲೇ ಟೀಚರ್ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ಏನೋ ಈ ದೊಡ್ಡ ಮನೆ ಮರ್ಯಾದೆಗೋಸ್ಕರ ನಾನಿಂಥ ಕೆಲಸ ಮಾಡಿದೆ. ಈಗ ಅದರಿಂದಾನೆ ನನಗೆ ಕೆಟ್ಟ ಹೆಸರು. ಇನ್ಯಾವತ್ತೂ ಇಂಥ ತಪ್ಪು ಆಗಲ್ಲ ಬಾವಾ. ಮತ್ತಿನ್ಯಾವತ್ತೂ ಇಂಥ ತಪ್ಪು ಆಗಲ್ಲ. ಅದಕ್ಕೆ ಅಳಬೇಡಿ. ಅದಕ್ಕೆ ನೀವು ಹೇಳ್ದಂಗೆ ಮೇಡಮೇ ತೆಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟವ್ರೆ. ನಾನು ಅವ್ರಿಗೆ ತಿಳಿಸಿ ಹೇಳ್ತೀನಿ. ಲೈ ಎಲ್ಲ ಇವನಿಂತಾನೆ. ಅಯ್ಯೋ ಬಾವಾ, ಪ್ಲೀಸ್ ಬಾವಾ, ಅವ್ರಿಗೇನು ಮಾಡಬೇಡಿ. ಅವ್ರಿಗೇನು ಮಾಡಬೇಡಿ. ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರು ನಮ್ಮ ಯಜಮಾನ್ರು. ಲೈ ಹತ್ತಿಗೆ ಬಂದ್ರು ಅಂತ ಉಳ್ಕೊಂಡಿದ್ಯಾಕಲ್ಲ? ಇಲ್ಲ ಅಂದ್ರೆ ಹೋಗೋ, ಇನ್ಮೇಲಾರ ನಡವಳಿಕೆ ಕಲ್ತ್ಕ. ಬಾವಾ, ಬೇಕಿದ್ರೆ ನಾನೇ ಬಂದು ಟೀಚರ್ ಹತ್ರ ಕ್ಷಮೆ ಕೇಳ್ತೀನಿ. ಅವ್ರ ಹತ್ರ ಕ್ಷಮೆ ಕೇಳೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಇಲ್ಲ ಇಲ್ಲ ಬೇಡ, ನೀವೇನು ಚಿಂತೆ ಮಾಡಬೇಡಿ. ಅದಕ್ಕೆ
ನಾನೆಲ್ಲ ನೋಡ್ಕೊತೀನಿ. ಇದು ಏನೋ ತೆಪ್ಪಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಆಗ್ಬಿಟ್ಟೈತೆ ಅಷ್ಟೇಯ. ನೀನೇನೋ ನೋಡ್ಕೊಳ್ಳೋದು. ಲೋ ಕೋಣ, ನೀನು ಎಷ್ಟೇ ಕೂಗಾಡಿದ್ರೂ ನಿನ್ನ ಮೂಗ್ದಾರ ನನ್ನ ಕೈಲೇ ಇರೋದು. ನಾನು ಜಗ್ಗಿದ ಕಡೆನೇ ನೀನು ಓಡಬೇಕು.